ಕೇವಲ 3 ತಿಂಗಳಲ್ಲಿ ಯಾವುದೇ ವ್ಯಾಯಾಮ ಮಾಡ್ದೇನೆ ನಿಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬೇಕಾ, ಅಂದರೆ ನಿಮ್ಮ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸಬೇಕಾ? ಆ ಥರ ಇದ್ದರೆ ಇವತ್ತು ನಾನು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ 3 ತಿಂಗಳಲ್ಲಿ ನಿಮ್ಮ ದೇಹದಲ್ಲಿ ಮ್ಯಾಜಿಕಲ್ ಅನ್ನುವಂತಹ ಬದಲಾವಣೆ ಆಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾವು ಏನು ಮಾಡ್ತೇವೆ, ದೇಹದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾ ಇರ್ತೇವೆ. ಆದರೂ ಕೂಡ ನಮಗೆ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆಯೇ ಈ ಅಡಿಷ್ನಲ್ ಫ್ಯಾಟ್ ಏನಿದೆ ಇದನ್ನು ಕೂಡ ಕಮ್ಮಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದಕ್ಕೆ ಬೇಕಿರೋದು ಕೇವಲ ಎರಡೆರಡು ಇಂಗ್ರೀಡಿಯೆಂಟು. ಇದನ್ನು ಉಪಯೋಗಿಸ್ಕೊಂಡು ಈ ಮನೆಮದ್ದನ್ನು ಮಾಡಿಕೊಂಡು ನೀವು ಇದನ್ನು ಸತತ 3 ತಿಂಗಳವರೆಗೆ ಪ್ರಯತ್ನಿಸಿದರೆ ನಿಮ್ಮ ದೇಹದ ತೂಕ ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ನಿಮಗೇನಾದರೂ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರ್ತದೆ. ಹಾಗೆಯೇ ಮಲಬದ್ಧತೆ ಇದ್ದರೆ ಮಲಬದ್ಧತೆ ಕೂಡ ಇದರಲ್ಲಿ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ನಿಮಗೆ ಹಸಿವೆ ಜಾಸ್ತಿ ಆಗ್ತದೆ, ಜೀರ್ಣ ತುಂಬ ಚೆನ್ನಾಗಾಗ್ತದೆ. ಹಾಗಾಗಿ ಈ ಒಂದು ಮನೆಮದ್ದಿದೆ ನೋಡಿ, ಇದು ಕೇವಲ ಎರಡೆರಡು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಬಟ್ ಇದರ ಉಪಯೋಗ ಇದೆಯಲ್ಲ ಹಲವಾರು ಇದೆ. ಬನ್ನಿ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತೇನೆ ನೋಡಿ. ಈ ಮನೆಮದ್ದು ಮಾಡ್ಕೊಳ್ಳಿ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟು ಲಿಂಬೆಹಣ್ಣು ಮತ್ತು ಹನಿ ಅಥವಾ ಜೇನುತುಪ್ಪ, ಎರಡೇ ಇಂಗ್ರೀಡಿಯೆಂಟು. ಇದನ್ನು ಉಪಯೋಗಿಸ್ಕೊಂಡು ಈ ಮನೆಮದ್ದನ್ನು ಮಾಡೋದನ್ನು ನಾನು ನಿಮಗೀಗ ಹೇಳ್ಕೊಡ್ತೇನೆ. 1 ಗ್ಲಾಸು ಬಿಸಿ ಮಾಡಿ ಆರಿಸಿರುವಂಥ ನೀರನ್ನು ತಗೊಳ್ಳಿ, ಅಥವಾ ಸ್ವಲ್ಪ ಬಿಸಿ ಇರುವಂಥ ಅಂದರೆ ಉಗುರು ಬೆಚ್ಚಗಿರುವಂಥ ನೀರಾದರೂ ಅಡ್ಡಿಲ್ಲ, ಅದನ್ನು ತಗೊಳ್ಬೇಕು. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1.5ರಿಂದ 2 ಚಮಚದವರೆಗೆ ಜೇನುತುಪ್ಪವನ್ನು ಕೂಡ ನಾವು ಹಾಕ್ಕೊಳ್ಬೇಕು. ತುಂಬ ಬಿಸಿ ಇರುವ ನೀರಿಗೆ ಹಾಕ್ಕೊಳ್ಬೇಡಿ, ಉಗುರು ಬೆಚ್ಚಗಿನ ನೀರಾದರೂ ಸಾಕು, ಅಥವಾ ಬಿಸಿ ಮಾಡಿ ಆರಿಸಿರುವಂಥ ನೀರನ್ನು ನೀವು ಉಪಯೋಗಿಸಿ. 1.5ರಿಂದ 2 ಚಮಚದಷ್ಟು ಜೇನುತುಪ್ಪವನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕು, ಅಂದರೆ ಹನಿಯನ್ನು ಹಾಕ್ಕೊಳ್ಬೇಕು. ಆನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹನಿ ಅಂದರೆ ಜೇನುತುಪ್ಪ ಮತ್ತು ಲಿಂಬೆಹಣ್ಣಿನ ರಸ ಇದರಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ನೀವು ಕುಡಿಬೇಕು. ಇದನ್ನು ಸತತ 3 ತಿಂಗಳವರೆಗೆ ಮಾಡಿ. ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಇರುವಂಥದ್ದನ್ನು ನಾನು ನಿಮ್ಮ ಜೊತೆಗೆ ಹೇಳ್ತಾ ಇರುವಂಥದ್ದು. ಸತತ 3 ತಿಂಗಳವರೆಗೆ ನೀವು ಇದನ್ನು ಮಾಡ್ಕೊಂಡು ಬಂದಿದೆಯಲ್ಲ, ಮಧ್ಯೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವಾರದಲ್ಲಿ 3 ದಿನ ಆದರೂ ಅಡ್ಡಿಲ್ಲ. ಒಟ್ಟಾರ ಮೇಲೆ ಕಂಟಿನ್ಯೂಟಿ ಇದ್ದರೆ ಸಾಕು. ಈ ರೀತಿ ಮಾಡ್ಕೊಂಡು ಬಂದಿದೆಯಲ್ಲ, ನಿಮ್ಮ ದೇಹದ ಬೊಜ್ಜು ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ಹಾಗೆಯೇ ನಿಮ್ಮ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗ್ತದೆ. ನಿಮಗೆ ಹಸಿವೆ ಹೆಚ್ಚಾಗ್ತದೆ, ನೀವು ತಿಂದಿದ್ದು ತುಂಬ ಚೆನ್ನಾಗಿ ಜೀರ್ಣ ಆಗ್ತದೆ. ಹಾಗಾಗಿ ಈ ಬೊಜ್ಜು ಬೆಳೆಯುವಂತಹ ಸಮಸ್ಯೆ ಉಂಟಾಗೋದಿಲ್ಲ. ಅದಲ್ಲದೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ನೀವು ಹೀಗೆ ಪ್ರತಿದಿನ ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮಲಬದ್ಧತೆ ಕೂಡ ನಿವಾರಣೆ ಆಗ್ತದೆ, ಚೆನ್ನಾಗಿ ಜೀರ್ಣ ಆಗ್ತದೆ. ಒಟ್ಟಾರೆಯಾಗಿ 3 ತಿಂಗಳೊಳಗಡೆ ನಿಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಬೇಡದೇ ಇರುವಂತಹ ಕೊಬ್ಬು ಸಂಪೂರ್ಣವಾಗಿ ಕರಗಿ ಹೊರಗೆ ಹೋಗಿಬಿಡ್ತದೆ. ಹಾಗಾಗಿ ನಿಮ್ಮ ವೆಯ್ಟ್ ಕೂಡ ಕಮ್ಮಿ ಆಗ್ತದೆ, ಅಂದರೆ ನಿಮ್ಮ ದೇಹದ ತೂಕ ಕೂಡ 3 ತಿಂಗಳಲ್ಲಿ ತುಂಬ ಕಮ್ಮಿ ಆಗ್ತದೆ. ನೋಡಿದ್ರಲ್ಲ, ಯಾವುದೇ ರೀತಿಯಾದಂಥ ವ್ಯಾಯಾಮವನ್ನು ಮಾಡದೇ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.